ತಮಿಳುನಾಡಿನಲ್ಲಿ ಹೆಲಿ ಟೂರಿಸಂಗೆ ಆರಂಭಿಕದಲ್ಲೇ ವಿರೋಧ ವ್ಯಕ್ತ ಆಗ್ತಾ ಇದೆ. ಆರಂಭಿಕ ಹಂತದಲ್ಲೇ ವಿಘ್ನ ಎದುರಾಗಿರೋದ್ರ ಡೀಟೇಲ್ಸ್ ಇದು. ಈಗ ಆಲ್ಮೋಸ್ಟ್ ಇಯರ್ ಎಂಡ್ ಆಗಿರೋದ್ರಿಂದ ತುಂಬಾ ಜನ ಟೂರಿಸಂ ಅನ್ನ ಆಯ್ಕೆ ಮಾಡ್ಕೊಳ್ತಾರೆ, ಹೋಗೋಣ ಪ್ರವಾಸಕ್ಕೆ ಹೋಗೋಣ ಅಂತೆಲ್ಲ. ಸೊ ಈಗ ತಕರಾರು ಎದ್ದಿದೆ ಒಂದು ವಿಚಾರದಲ್ಲಿ, ಅದೇ ಹೆಲಿ ಟೂರಿಸಂ ವಿಚಾರದಲ್ಲಿ. ಹೆಲಿ ಟೂರಿಸಂಗೆ NGO ಸ್ಟೇ ತಂದಿದೆ. ಹಸಿರು ನ್ಯಾಯಾಧಿಕರಣ ಪೀಠದಿಂದ ಹೆಲಿ ಟೂರಿಸಂಗೆ ಹೆಲಿಕಾಪ್ಟರ್ನಲ್ಲಿ ಸೌಂದರ್ಯವನ್ನ ಸವಿಬೇಕು ಅಂತ ಅಂದ್ಕೊಳ್ತಾ ಇದ್ದಂತಹ ಜನರಿಗೆ ಈಗಿದು ಶಾಕರ್ ರೀತಿಯಲ್ಲಿದೆ. ಪ್ರವಾಸೋದ್ಯಮ ಇಲಾಖೆ ತುಂಬಿ ಏವಿಯೇಷನ್ನಿಂದ ಹೆಲಿ ಟೂರಿಸಂ ಆಯೋಜನೆ ಆಗಿತ್ತು. ಇಂದಿನಿಂದ 18 ದಿನಗಳ ಕಾಲ ಹೆಲಿಕಾಪ್ಟರ್ನಲ್ಲೇ ಪ್ರಮುಖ ಸ್ಥಳಗಳು, ಪ್ರವಾಸಿ ಸ್ಥಳಗಳು ಮುಳ್ಳಯ್ಯನಗಿರಿ, ಮೂಡಿಗೆರೆ, ಕಳಸ ಭಾಗದಲ್ಲಿ ಪ್ರಕೃತಿಯ ಸೌಂದರ್ಯವನ್ನ ಸವಿಬಹುದು ಅಂತ ಅಂದ್ಕೊಂಡಿದ್ರು. ಬಟ್ ಬಫರ್ ಝೋನು ಮತ್ತು ಪರಿಸರ ಸೂಕ್ಷ್ಮ ವಲಯ, ಕುದುರೆಮುಖ ನ್ಯಾಷನಲ್ ಪಾರ್ಕ್ ಇದೆ ಅಂತ ಹೇಳಿ ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶ ಮತ್ತು ರಾಷ್ಟ್ರೀಯ ಉದ್ಯಾನವನದ ವ್ಯಾಪ್ತಿಯಲ್ಲಿ ಹೆಲಿ ಟೂರಿಸಂ ನಡಿಬೇಕಾಗಿತ್ತು. ಆದರೆ ಇದೆಲ್ಲವೂ ಕೂಡ ಪರಿಸರ ಸೂಕ್ಷ್ಮ ಪ್ರದೇಶಕ್ಕೆ ಬರೋದ್ರಿಂದ, ಬಫರ್ ಝೋನ್ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಬಾರ್ದು ಕಮರ್ಷಿಯಲ್ ಆಕ್ಟಿವಿಟೀಸ್ಗೆ. ಸುಪ್ರೀಂ ಕೋರ್ಟ್ನ ತೀರ್ಪಿದೆ. ಆಮೇಲೆ ಇಲ್ಲಿ NGT ಕೂಡ ಆಗಾಗ ಇಂಟರ್ಫಿಯರ್ ಆಗ್ತಾ ಇರುತ್ತೆ. ಕುದುರೆಮುಖದ ವಿಚಾರದಲ್ಲಿರ್ಬೋದು, ಅಲ್ಲಿ ಏನೇ ಆಕ್ಟಿವಿಟೀಸ್, ಸಣ್ಣ ಪುಟ್ಟ ಆಕ್ಟಿವಿಟೀಸ್ ಬಂದರೂ ಕೂಡ ಆಕ್ಟಿವ್ ಆಗಿ ಅದನ್ನು ಪರಿಸರವಾದಿಗಳು ನೋಡ್ತಾ ಇರ್ತಾರೆ. ಬಟ್ ಟೂರಿಸಂಗೆ ಇದೊಂದು ರೆವೆನ್ಯೂ ಜನರೇಟ್ ಆಗುತ್ತೆ ಅಂತ ಅಂದ್ಕೊಂಡಿತ್ತು ಪರಿಸರ ಮತ್ತು ಪ್ರವಾಸೋದ್ಯಮ ಇಲಾಖೆ. ಆದರೆ ಅವರಿಗೆ ಹಿನ್ನಡೆ ಆಗಿರೋದ್ರ ಮಾಹಿತಿ ಸಿಗ್ತಾ ಇದೆ. ಚಿಕ್ಕಮಗಳೂರು ದಟ್ಟ ಕಾಡಿನಿಂದ ತುಂಬಿರುವಂತಹ ಪ್ರದೇಶ, ಪ್ರಕೃತಿಯ ಸೊಬಗನ್ನು ನೋಡೋದಕ್ಕೆ ಅಂತ ಹೇಳಿ ಲಕ್ಷಾಂತರ ಸಂಖ್ಯೆಯ ಜನ ಬರ್ತಾ ಇದ್ರು. ಹೆಲಿ ಟೂರಿಸಂ ಈಗಾಗಲೇ ಬೇರೆ ಬೇರೆ ರಾಜ್ಯಗಳಲ್ಲಿ ವಿಪರೀತ ಫೇಮಸ್ ಇದು. ಯಾರಿಗೆ ಚಾರಣ ಮಾಡೋಕ್ಕಾಗಲ್ಲ, ಯಾರಿಗೆ ತುಂಬ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡೋಕ್ಕಾಗಲ್ಲ, ಹೆಲ್ತ್ ರೀಸನ್ಸ್ ಇರ್ತಾವಲ್ಲ, ಅವ್ರಿಗೂ ಕೂಡ ರಾಜಿ ಇಲ್ಲದೆ ಟೂರಿಸಂನ ಖುಷಿಯನ್ನು ಅನುಭೂತಿಯಾಗಿ ಕೊಡುವಂತಹ ವಿಚಾರ. ನಾವು ಹೇಳ್ತಾ ಇದ್ವಲ್ಲ, ಈ ಚಿಕ್ಕಮಗಳೂರಿನಲ್ಲಿ ಹೆಲಿ ಟೂರಿಸಂ ಬಂದಿದ್ದಿದ್ರೆ ಒಂದೇ ಒಂದು 3-4 ಗಂಟೆನಲ್ಲೇ ಇಡೀ ಚಿಕ್ಕಮಗಳೂರಿನ USB ಅಥವಾ ಪ್ರಮುಖ ಹಾಟ್ಸ್ಪಾಟ್ಗಳನ್ನು ನೋಡುವಂತಹ ಅವಕಾಶ ಇರ್ತಾ ಇತ್ತು. 1 ಗಂಟೆ 2 ಗಂಟೆ ಅಲ್ಲಿ ಬೋರ್ಡ್ ಆಗೋದಕ್ಕೆ, ಆಮೇಲೆ ಅಲ್ಲಿಂದ ಟೇಕ್ ಆಫ್ ಆಗೋದಕ್ಕೆ ಎಲ್ಲ. ಬಟ್ ಈಗ ಯಾವುದಕ್ಕೂ ಕೂಡ ಅವಕಾಶ ಇಲ್ಲ, ಕಾರಣ ಸ್ಟೇ ಬಂದಿದೆ ಅಂತ. ಉಳಿದಂತೆ ಪ್ರವಾಸೋದ್ಯಮಕ್ಕೆ ಹೋಗೋರು ಹೋಗಬಹುದು, ಅಲ್ಲಿ ಜೀಪ್ಗಳ ಫೆಸಿಲಿಟಿಗಳು ಇದ್ದಾವೆ. ಮತ್ತು ಓನ್ ವೆಹಿಕಲಲ್ಲಿ ಬರ್ತೀರಾ ಅಂದರೂ ಕೂಡ ಅದಕ್ಕೂ ಅವಕಾಶ ಇದೆ. ಬಟ್ ಶಾರ್ಟ್ ಟೈಮಲ್ಲಿ ಎಲ್ಲ ಡಿಸ್ಟೆನ್ಸ್ ಕವರ್ ಮಾಡೋ ಅವಕಾಶ ಇತ್ತು, ಆದರೆ ಸದ್ಯಕ್ಕೆ ಅದು ಉಪಯೋಗಕ್ಕೆ ಬರ್ತಾ ಇಲ್ಲ. ಉತ್ತರಾಖಂಡ್ ಇರ್ಬೋದು, ಗೋವಾ ಇರ್ಬೋದು, ಇಲ್ಲೆಲ್ಲ ಹೆಲಿ ಟೂರಿಸಂಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ. ಹಿಮಾಚಲ್ ಪ್ರದೇಶ್ ಕೂಡ ಹೌದು.